ವೀಕ್ಷಕರೇ, ಇಂದು ನಾವು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಣಗಲ ಗ್ರಾಮದ ಸುರೇಶ್ ನಾಯ್ಕ್ ಅವರ ಒಂದು ವಿಭಿನ್ನ ಹಾಗೂ ರೋಚಕ ಕಥೆಯನ್ನ ನಿಮ್ಮ ಮುಂದೆ ತಂದಿದ್ದೇವೆ. ಇವರು 8 ವರ್ಷಗಳ ಕಾಲ ತಮ್ಮ ಸ್ವಂತ ಹಣದಿಂದ ಸಮವಸ್ತ್ರ ನೀಡಿ ಮಕ್ಕಳಿಗೆ ಭಕ್ತಿ ಮತ್ತು ಹರಿಪಾಠ ಕಲಿಸುತ್ತಿದ್ದರು. ಆದರೆ ಅವರಿಗೆ ಭಗವದ್ಗೀತೆಯ ನಿಜವಾದ ರಹಸ್ಯ ಅರ್ಥವಾಗಿದ್ದು ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗವನ್ನು ಟಿವಿಯಲ್ಲಿ ನೋಡಿದಾಗಲೇ. 2014ರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದ ನಂತರ ಸುರೇಶ್ ಅವರ ಜೀವನದಲ್ಲಿ ಮೈ ಜುಮ್ಮೆನಿಸುವ ಪವಾಡಗಳೇ ನಡೆದವು. ಅವರ ಪಿತ್ತಕೋಶದಲ್ಲಿದ್ದ 7mm ಕಲ್ಲು ಯಾವುದೇ ಶಸ್ತ್ರಚಿಕಿತ್ಸೆ ಅಥವಾ ಔಷಧಿ ಇಲ್ಲದೆ ಸಂಪೂರ್ಣವಾಗಿ ಗುಣಮುಖವಾಯಿತು. ಅಷ್ಟೇ ಅಲ್ಲದೆ ಬೆಳಗಾವಿ ಬಳಿ ನಡೆದ ಭೀಕರ ಟ್ರಕ್ ಅಪಘಾತದಲ್ಲಿ ವಾಹನದ ಮುಂಭಾಗ ಸಂಪೂರ್ಣ ನಜ್ಜು ಗುಜ್ಜಾದರು. ಸುರೇಶ್ ಅವರು ಒಂದು ಸಣ್ಣ ಗಾಯವೂ ಇಲ್ಲದೆ ಪವಾಡ ಸದೃಶ ರೀತಿಯಲ್ಲಿ ಪಾರಾದರು. ಕೇವಲ ಸತ್ಯಭಕ್ತಿಯಿಂದ ಇಂತಹ ಅದ್ಭುತ ರಕ್ಷಣೆ ಮತ್ತು ಉಜ್ವಲ ಭವಿಷ್ಯ ನಿರ್ಮಾಣವಾಗಿದ್ದು ಹೇಗೆ? ಬನ್ನಿ, ಈ ಅಚ್ಚರಿಯ ಅನುಭವವನ್ನು ಸ್ವತಃ ಸುರೇಶ್ ನಾಯ್ಕ್ ಅವರ ಮಾತುಗಳಲ್ಲಿ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸತ್ ಸಾಹೇಬ್. ತಮ್ಮ ಹೆಸರು? ಸುರೇಶ್ ನಾಯ್ಕ್. ನಿಮ್ಮೂರು ಯಾವ್ದು ಸರ್? ಕನಗಲ, ತಾಲೂಕು ಹುಕ್ಕೇರಿ, ಜಿಲ್ಲೆ ಬೆಳಗಾವಿ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಯಾವಾಗ ತೊಗೊಂಡ್ರಿ? ನಾನು 22 ಮೇ 2014ರಂದು ನಾಮದೀಕ್ಷೆಯನ್ನು ತೆಗೆದುಕೊಂಡಿದ್ದೀನಿ. ಸಂತ ರಾಮ್ಪಾಲ್ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನನಗೆ ಈ ಜ್ಞಾನ ಚಾನೆಲ್ನಲ್ಲಿ, ಸಾಧನಾ ಚಾನೆಲ್ನಲ್ಲಿ ಹಿಂದಿನಲ್ಲಿ ದಿನಾಲು ಪ್ರವಚನ ಬರುತ್ತೆ. 7:30ರಿಂದ 8:30 ತನಕ 1 ಗಂಟೆ ನಡೆಯುತ್ತೆ. ಆ ಜ್ಞಾನವನ್ನು ನಾನು ನೋಡಿ ಈ ದೀಕ್ಷೆಯನ್ನು ತೆಗೆದುಕೊಂಡಿದ್ದೀನಿ. ಆ ಜ್ಞಾನದಲ್ಲಿ ಏನು ನೀವು ಕಂಡ್ರಿ ಅಂಥದ್ದು? ಈ ಪ್ರವಚನದಲ್ಲಿ ನಾನು ಸಣ್ಣವನಿದ್ದಾಗಿನಿಂದ ಕೆಲವೊಂದು ಗ್ರಂಥಗಳನ್ನು ಓದ್ತಿದ್ದೆ. ಅದರಲ್ಲಿ ಇರುವಂಥ ರಹಸ್ಯಗಳನ್ನು ಮತ್ತು ಈ ಭಕ್ತಿ ಏನು ಪ್ರವಚನ ನಡೀತಿದ್ದ ದಿನಾಲು ಅದರಲ್ಲಿ ನೋಡಿಕೊಂಡು ನನಗೆ ಸತ್ಯಭಕ್ತಿ ಏನೆಂಬುದು ಗೊತ್ತಾಯಿತು. ಮತ್ತು ಭಗವದ್ಗೀತೆ ನಾನು ಸ್ವಲ್ಪ ಓದುತ್ತಿದ್ದೆ. ಆಗಾಗ ಕೆಲವೊಂದು ಗ್ರಂಥಗಳನ್ನು ಓದುತ್ತಿದ್ದೆ. ಆ ಗ್ರಂಥದಲ್ಲಿ ಬರುವಂಥ ವಿಷಯಗಳು ಮತ್ತು ಸತ್ಯವಾಗಿ ಭಗವದ್ಗೀತೆಯಲ್ಲಿ ಇವರು ತೋರಿಸುವ ಕೆಲವೊಂದು ಗೂಢ ರಹಸ್ಯಗಳನ್ನು ನೋಡಿದ್ದ ನಂತರ ನನಗೆ ಭಗವದ್ಗೀತೆ ಈ ರೀತಿ ಇದೆ ಅನ್ನೋದು ನಂಗೆ ಪೂರ್ತಿ ಗೊತ್ತಾಯಿತು. ಹಾಗಾದರೆ ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬರುವ ಮುಂಚೆ ಯಾವ ರೀತಿ ಭಕ್ತಿ ಸಾಧನೆಯನ್ನು ನೀವು ಮಾಡ್ತಾ ಇದ್ರಿ ಸರ್? ನಾನು ದಿನಾಲೂ ಮಂದಿರದಲ್ಲಿ 1 ಗಂಟೆ 1ರಿಂದ 2 ಗಂಟೆ ದಿನಾಲೂ ಚಿಕ್ಕ ಮಕ್ಕಳಿಗೆ ನಾನು ಭಜನಾ ಕಲಿಸ್ತಿದ್ದೆ. ಸುಮಾರು 8 ವರ್ಷ ನಾನು ಮಹಾರಾಷ್ಟ್ರ ಬಾರ್ಡರ್ದಲ್ಲಿ ಇರೋದರಿಂದ ನಾನು ಮರಾಠಿದಲ್ಲಿ ಕೆಲವೊಂದು ಸುಮಾರು 60-70 ಚಿಕ್ಕ ಮಕ್ಕಳಿಗೆ ದಿನಾಲೂ ಹರಿಪಾಠ ಅನ್ನೋದೊಂದು 2 ಗಂಟೆ ಅದು ಜ್ಞಾನೇಶ್ವರ ಮಹಾರಾಜರದ ಕಾರ್ಯಕ್ರಮ ನಡೆಯುತ್ತೆ. ಆ 2 ಗಂಟೆ ನಾನು ದಿನಾಲೂ ಮಕ್ಕಳಿಗೆ ಕಲಿಸ್ತಾ ಇದ್ದೆ. ಮತ್ತು ಆ ಜ್ಞಾನವನ್ನು ಹೆಂಗಿತ್ತು, ಮಕ್ಕಳಿಗೆ ಕಲಿಸ್ತಾ ಸುತ್ತಮುತ್ತ ಹಳ್ಳಿಯಲ್ಲಿ ಬೆಳೆಯಿತು. ಸುತ್ತಮುತ್ತಲ ಹಳ್ಳಿಯಲ್ಲಿ ನನ್ನನ್ನು ಅವರಲ್ಲಿ ಕಾರ್ಯಕ್ರಮದಲ್ಲಿ ಕರೆದುಕೊಳ್ತಿದ್ದರು ದಿನಾಲು. ಈ ರೀತಿ ಚಿಕ್ಕ ಮಕ್ಕಳನ್ನು ತೆಗೆದುಕೊಂಡು ನಾನು ಕೆಲವೊಂದು ಹಳ್ಳಿಗಳಿಗೆ ಹೋಗಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದೆ. ಮತ್ತು ಮಾಡುವಾಗ ಏನಾಯಿತು ಅಂದರೆ, ಇದು ಸುಮಾರು 2014ರಲ್ಲಿ ಏಪ್ರಿಲ್ 3ನೇ ತಾರೀಕಿಗೆ ನನ್ನ ಮಗನಾದ ಧಾರವಾಡಕ್ಕೆ ಶಾಲೆಗೆ ಕಳಿಸಿದ್ದೆ ನೀಟ್ ಕೋಚಿಂಗ್ ಸಲುವಾಗಿ. ಆ ಕೋಚಿಂಗ್ ಹೋಗಿ ಮರನೇ ದಿನ ಮುಂಜಾನೆ ಅವನಿಗೆ ಕರೆಂಟ್ ಹತ್ತಿ ತೀರಿಕೊಂಡ ನಂತರ ನನಗೆ ಎಷ್ಟೊಂದು ಎಫೆಕ್ಟ್ ಆಯಿತು ತಲೆಗೆ. ನಾನು ದಿನಾಲೂ ಭಕ್ತಿ ಮಾಡುತ್ತೇನೆ. ಏನು ನಿತ್ಯ ನೇಮ 2 ತಾಸು ನಾನು ಡೈಲಿ ಭಕ್ತಿ ಮಾಡ್ತಾ ಇದ್ದೆ. ಇಷ್ಟು ಭಕ್ತಿ ಮಾಡೋದರಿಂದ ಕೂಡ ನನಗೆ ಇಂಥ ಘಟನೆ ನನ್ನ ಮಗನಿಗೆ ಬರೋದು ನಾನು ಸ್ವಲ್ಪ ವಿಚಾರ ಮಾಡಿದೆ. ಪರಮಾತ್ಮ, ನಿಮ್ಮದು ಭಕ್ತಿನ ದೇನೇ ಮಾಡ್ತೇನೆ, ಚಿಕ್ಕ ಮಕ್ಕಳಿಗೆ ಕಲಿಸ್ತೇನೆ, ಡೈಲಿ ಕಲಿಸ್ತೇನೆ, ಎಲ್ಲ ಕೆಲಸ ಬಿಟ್ಟು ಸಾಯಂಕಾಲ 2 ತಾಸು ನಿಮ್ಗೆ ನಾ ಭಕ್ತಿ ಮಾಡೋದ್ರಿಂದ ನನ್ನ ಮಗನಿಗೆ ನೀವು ಇಂಥ ಅನಾಹುತ ಆಯ್ತಲ್ಲ, ಎಂಥ ನೀವು ದೇವರ ಹೆಂಗೆ ನಮ್ಗೆ ಕಾಪಾಡಲ. ನೀವೇ ಹೇಳ್ತೀರ, ಸಂತರೆಲ್ಲ ಹೇಳ್ತಾರೆ ಕೆಲವೊಂದು, ನೀವು 1 ಹೆಜ್ಜೆ ಮುಂದೆ ಇಟ್ಟರೆ 4 ಹೆಜ್ಜೆ ಪರಮಾತ್ಮ ನಿಮ್ಮ ಕಡೆ ಬರುತ್ತಾನೆ, ನಿಮ್ಗೆ ಕಾಪಾಡ್ತಾನೆ. ಮತ್ತು ನನ್ನ ಮಗನ್ನ ಕಾಪಾಡಲಿಲ್ಲ. ಅವಾಗ ಸ್ವಲ್ಪ ನನಗೆ ಏನು ಅನ್ನಿಸ್ತು, ಇದು ಯಾಕೆ ಹಿಂಗಾಯಿತು, ಏನು ತಪ್ಪಿದ್ನಿ, ಇಷ್ಟೊಂದು ಹುಡುಗರಿಗೆ ನನ್ನ ಕೆಲಸ ಬಿಟ್ಟು ನಾ ಕಲಿಸ್ತೇದೋ ಸ್ವಂತ ಖರ್ಚು ಮಾಡ್ತಿದ್ದೆ. ಸ್ವಂತ ಖರ್ಚು ಅಂದ್ರೆ ಏನು, ಆ ಹುಡುಗರಿಗೆ ಸುಮಾರು 60-70 ಚಿಕ್ಕ ಮಕ್ಕಳಿಗೆ ಏನು ಮಾಡ್ತೀನಿ, ಪ್ರತಿ ತಿಂಗಳಿಗೆ 1ನೇ ತಾರೀಕಿಗೆ ಒಂದು ಪೆನ್ ಕೊಡ್ತಾ ಇದ್ದೆ. ಅವರಿಗೆ ಯೂನಿಫಾರ್ಮ್ ಸೇಮ್ ಡ್ರೆಸ್ ಮಾಡಿದ್ದೆ ನಾನು. ಕೆಲವೊಂದು ಊರಿಗೆ
ಸುತ್ತಮುತ್ತ ಹಳ್ಳಿಗಳಿಗೆ ಕಾರ್ಯಕ್ರಮ ಇಡುವಾಗ ಆ ಸೇಮ್ ಡ್ರೆಸ್ದಿಂದ ನಾವು ಕಾರ್ಯಕ್ರಮ ಕೊಡ್ತಾಯಿದ್ದೀವಿ. ಅದಲ್ಲದೆ ಸಿಂಪಲ್ ಡ್ರೆಸ್ ಕೂಡ ಅವರಿಗೆ ನಾನು ಕೊಟ್ಟಿದ್ದೆ ಸ್ವಂತ ಖರ್ಚದಿಂದ. ಮತ್ತು ಅವರಿಗೆ ಪ್ರತಿ ವರ್ಷಕ್ಕೆ 1-2 ಸರ್ತೆ ನಾನು ಪ್ರವಾಸಕ್ಕಾಗಿ ಸ್ವಖರ್ಚದಿಂದ ಕರೆದುಕೊಂಡು ಹೋಗುತ್ತಿದ್ದೆ. ಹೋಗದೆ ಪಂಡ್ರಪುರಕ್ಕೆ ಹೋದೆ, ಅಲ್ಲಿ ಕಾರ್ಯಕ್ರಮ ಮಾಡಿದ್ದೆ. ಚಿಕ್ಕಮಕ್ಕಳು ಅಲ್ಲಿ ಪ್ರವಾಸ ಕರ್ಕೊಂಡು ಹೋದೆ. ದೇಹು ಆಳಂದಿ ಜ್ಞಾನೇಶ್ವರ ಮಹಾರಾಜ ಸಮಾಧಿ ಇದೆ ಅಲ್ಲಿ ಕೂಡ ನಾನು ಕಾರ್ಯಕ್ರಮ ಮಾಡಿದೆ. ಇಷ್ಟೆಲ್ಲ ಮಾಡ್ತಾಯಿದ್ದೆ ನಾನು. ಮಾಡ್ತಾ ಇದ್ರೂ ಇದು ನಮ್ಗೆ ಅನಾಹುತ ಆಯಿತು ನನ್ನ ಮಗನಿಗೆ ಅನ್ನೋದು ಸ್ವಲ್ಪ ನನಗೆ ಎಫೆಕ್ಟ್ ಆಯಿತು. ದೇವರೇ, ನೀವು ಎಲ್ಲ ನಿಮ್ಮದು ಮಾಡಿದ್ರು, ನೀವು ನನ್ನ ಮಗನ ನೀವು ಕಾಪಾಡಲಿಲ್ಲ, ಮತ್ತು ಭಕ್ತಿ ಹೆಂಗೆ ಏನು ಮಾಡೋದು? ಏನಾರೇ ನಮ್ಗೆ ತಪ್ಪಾಗೈತಿ. ಎಷ್ಟು ಎಲ್ಲರೂ ಹೇಳ್ತಾರೆ ಕರ್ಮದಿಂದ ಅದು ಕಳ್ಳೇಬೇಕು ಹಿಂಗೆ ಸಂತರ ಅಂತಾರೆ. ಕರ್ಮ ಕಳಿಯೋದು ನೀವು ಹೇಳ್ತೀರಿ, ಅಲ್ಲಿ ವೇದದಾಗ ತೆಗೆದು ನೋಡ್ತೈತಿ ಕರ್ಮನ್ನು ಪಾರ ಮಾಡಂತ ಪರಮಾತ್ಮ ಇದಾನ ಅಂತ ಹೇಳ್ತೀರಿ. ಒಂದು ಹೆಜ್ಜೆ ನೀವು ಬಂದ್ರೆ 4 ಹೆಜ್ಜೆ ಬಂದು ಕಾಪಾಡ್ದಂತ ಅಲ್ಲಿ ಹೇಳಿರ್ತಾರೆ ಸಂತರು. ಮತ್ತು ಇಲ್ಲೇರ ನನಗೆ ಯಾವುದೋ ಅದು ನನಗೆ ಕಾಣಿಸಿ ಬರಲಿಲ್ಲ. ಹೀಗಾಗಿ ನನಗೆ ಎಫೆಕ್ಟ್ ಆಯಿತು. ಅದೇ ಹೊತ್ತಿನಲ್ಲಿ ನಮ್ಮ ಊರಿನಲ್ಲಿ ಕೆಲವೊಂದು ಭಕ್ತರು ನನಗೆ ಕರೆದುಕೊಂಡು ಹರಿಯಾಣಕ್ಕೆ ಹೋದರು. ಹರಿಯಾಣದಲ್ಲಿ ಬರವಾಲ ಆಶ್ರಮ ಇದೆ. ಆ ಆಶ್ರಮದಲ್ಲಿ ಹೋಗಿ ಅಲ್ಲಿ ನಾ ಭಕ್ತಿ ನೋಡಿದೆ. ಆಗ ಭಗವದ್ಗೀತೆಯಲ್ಲಿ ಏನೇ ಬರೆದಿದೆ, ಆ ಪರಮಾತ್ಮ ಹೆಂಗಿರ್ತಾರೆ, ವೇದದಲ್ಲಿ ಹೆಂಗೆ ಇರ್ತೈತಿ, ಅವ್ರು ಬರುವ ಇಲ್ಲಿ ಸ್ಥಾನ, ಅವ್ರು ನಡೆಯುವಂಥ ರೀತಿ, ಅವ್ರು ಯಾವ ರೀತಿ ಎಲ್ಲ ನಮಗೆ ಡಿಟೇಲ್ವಾಗಿ ತೋರಿಸ್ಕೊಟ್ರು. ಆ ವೇಳೆದಲ್ಲಿ ನನಗೆ ಅನಿಸ್ತು, ನಾ ಭಗವದ್ಗೀತೆ ಓದ್ತಿದ್ದೆ, ಅದರಲ್ಲಿ ಹೇಳುವ ಇವರು ತಿಳಿಸತ್ರಂದು ಅಗದಿ ಸಣ್ಣ ಸೂಕ್ಷ್ಮವಾದ ವಿಷಯಗಳನ್ನ ತಿಳಿಸ್ಕೊಟ್ರು. ಆವಾಗ ನನಗೆ ಇದು ಈ ರೀತಿ ಇರ್ತೈತಿ ಭಕ್ತಿ ಮಾಡುವ ರೀತಿ. ನಾನು ಮಾಡ್ತಿದ್ದೆ ಭಕ್ತಿ ಅದು ಸ್ವಲ್ಪ ನಮಗೆ ಏನೋ ಖುಷಿ ಇದೆ ಅನ್ನಿಸ್ತೈತಿ. ಸತ್ಯ ಭಕ್ತಿ ಏನು ಅನ್ನೋದು ಆ ಹೇಳಿದಾಗ ನನಗೆ ತಿಳಿದು ಬಂದಿತ್ತು. ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬರುವ ಮುಂಚೆ ಮತ್ತೆ ಯಾವೆಲ್ಲ ಆಚರಣೆಗಳನ್ನು ಆಚರಿಸ್ತಿದ್ರಿ, ಯಾವೆಲ್ಲ ಪೂಜೆಗಳನ್ನು ನೀವು ಮಾಡ್ತಾಯಿದ್ರಿ ಸರ್? ನಾನು ಪ್ರತಿ ವರ್ಷ ಸತ್ಯನಾರಾಯಣನೊಂದು ಪೂಜೆ ಮನೆಯಲ್ಲಿ ಇಟ್ಕೋತಿದ್ದೆ. ಆ ಪೂಜೆಯನ್ನು ಇಟ್ಕೊಂಡು ಸುಮಾರು 200-300 ಜನರಿಗೆ ನಾನು ಊಟ ಉಪಚಾರ ಮಾಡಿಸ್ತಿದ್ದೆ. ಇದು ಪ್ರತಿ ವರ್ಷ ಇದ್ದದ್ದೇ ನಂದು ಸತ್ಯವಾಗಿ. ಮತ್ತು ನಾನು ಪ್ರಮುಖವಾಗಿ ಭಕ್ತಿ ಮಾಡೋದಂದರೆ ವಿಷ್ಣು ದೇವರ, ಅದೇ ಜ್ಞಾನೇಶ್ವರ ಮಹಾರಾಜ್ ಹೇಳಿಕೊಟ್ಟ ಒಂದು ಹರಿಪಾಠ ಅಂತೇಳಿ ಇದ್ದು. ಆ ಹರಿಪಾಠನ ನಿತ್ಯ ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೆ. ಬಾಕಿ ದೇವ್ರನ್ನ ಏನೋ ಭಕ್ತಿ ಮಾಡ್ತಿಲ್ಲ. ವಿಷ್ಣು ದೇವ್ರದೇ ಅದು ಜ್ಞಾನೇಶ್ವರ ಮಹಾರಾಜ್ ಅಂತ ಬಂದಿದ್ದರು, ಅವ್ರದ್ದೇ ನಾನು ಭಕ್ತಿನ ಮಾಡ್ತಿದ್ದೆ. ಹರಿಪಾಠ ಅಂದರೆ ಯಾವ ರೀತಿ ಮಾಡ್ತಿದ್ರಿ? ಅದರಲ್ಲಿ ಹಾಡುಗಳೇನಾದರೂ ಹೇಳ್ತಿದ್ರಾ? ಜ್ಞಾನೇಶ್ವರ ಮಹಾರಾಜರು ಅದರಲ್ಲಿ 27 ಅಭಂಗ ಇದಾವೆ ರೀ. ಅದು ಹರಿಪಾಠ ಅಂದರೆ ಸುಮಾರು ಕನ್ನಡ ಜನರಿಗೆ ಅಷ್ಟೊಂದು ಅದು ತಿಳಿಯೋದಿಲ್ಲ. ಅದು ಮರಾಠಿಯವರಿಗೆ ಅರ್ಥ ಆಗ್ತದೆ ಹರಿಪಾಠ ಅಂದರೆ ಏನು ಅನ್ನೋದು. ಅದು 7 ದಿನ, ವಾರದಲ್ಲಿ 7 ದಿನ, ವರ್ಷಕ್ಕೊಮ್ಮೆ ಅದು ಸಪ್ತಾಹನ ಒಂದು ಕಾರ್ಯಕ್ರಮ ಇಟ್ಕೋತಾರೆ ಅವರು. ವರ್ಷಕ್ಕೆ 7 ದಿನ ಅದಕ್ಕೆ ಸಪ್ತಾಹ ಅಂತಾರೆ. ಆ ಸಪ್ತಾಹದಲ್ಲಿ ಆ ಹರಿಪಾಠ ಪ್ರಮುಖವಾದದೊಂದು ಭಾಗ ಐತಿ. ಪ್ರತಿಯೊಂದು ಹಳ್ಳಿಯಲ್ಲಿ ಅದು ದಿನನಿತ್ಯ ಮಾಡ್ತಾರೆ. ನಾನು ಕೂಡ ದಿನನಿತ್ಯ ಮಾಡ್ತಾನೆ ಇದ್ದೀನಿ. ಆ ಹಳ್ಳಿಯಲ್ಲಿ 2012 ನಂತರ ನಮಗೆ ಸತ್ಯ ಭಕ್ತಿ ಗುರುತು ಆಗಿದ್ದ ನಂತರ ಆನಿಂದ ನಾನು ಸ್ಟಾಪ್ ಮಾಡಿ, ಈಗ ಏನು ರಾಮ್ಪಾಲ್ಜಿಯವರು ಮಹಾರಾಜರು ಭಗವಂತ ಸ್ವರೂಪನಾದ ಈ ಪರಮಾತ್ಮನ ನನಗೆ ಸತ್ಯನೂ ಗುರುತಾದ ನಂತರ ಆ ಭಕ್ತಿಯನ್ನು ಮಾಡ್ತಾಯಿದ್ದೆ. ಬಾಕಿದ ಭಕ್ತಿಯನ್ನು ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ನೀವು ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬರುವ ಮುಂಚೆ ಬಹಳಷ್ಟು ಹರಿಪಾಠಗಳನ್ನು ಮಾಡ್ತಿದ್ರಿ ಅಂತ ಹೇಳಿದ್ರಿ. ಆಗ ನೀವು ಯಾವ ರೀತಿ ಆಚರಣೆಗಳನ್ನು ಆಚರಿಸ್ತಿದ್ರಿ, ಯಾವೆಲ್ಲ ಹಾಡುಗಳನ್ನು ಹೇಳ್ತಿದ್ರಿ ಸರ್? ಅದರಿಂದ ಮೊದಲನೇ ಅಭಂಗ ನಾ ಹೇಳ್ತೀನಿ. ದೇವಾಚಿಯೇ ದ್ವಾರಿ ಉಭಾಕ್ಷಣ ಭರಿ ತೇನೆ ಮುಕ್ತಿಚಾರಿ ಸದಿಯೇಲ ಹರಿಮುಖೇ ಮನ ಈ ರೀತಿ ಅದರಲ್ಲಿ 27 ಅಭಂಗಗಳನ್ನು ಅನ್ನುತ್ತಿದ್ದೆ. ಮತ್ತೆ ಯಾವ ರೀತಿ ನೀವು ಪೂಜೆಗಳನ್ನು ಮಾಡ್ತಿದ್ರಿ, ಏನೆಲ್ಲ ಮಾಡ್ತಿದ್ರಿ ಸರ್ ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬರುವ ಮುಂಚೆ? ನಾವು ನಮ್ಮ ಹಿರಿಯರು ಹೇಳಿದ ಪ್ರಕಾರ ಆ ಪೂಜೆ, ಲಕ್ಷ್ಮೀ ಪೂಜೆ, ಹನುಮಾನ ಪೂಜೆ, ಶಿವ ಪೂಜೆ ಇವು ಎಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಅದರ ಜೋರಾಗಿ ಯಾವುದೂ ನಾ ಮಾಡಿರಲಿಲ್ಲ. ಸಣ್ಣ ಪುಟ್ಟ ಯಾವುದೋ ಆ ರೀತಿ ನಾ ಪೂಜೆ ಮಾಡುತ್ತಿದ್ದೆ. ಆದರೆ ಮುಖ್ಯವಾಗಿ ಮಾಡೋದು ಇದು ಒಂದೇ. ನನ್ನ ಜಾಸ್ತಿ ನನ್ನ ಪೂರ್ತಿ ಆತ್ಮದಿಂದ ಮಾಡೋದಂದರೆ ಇದೆ. ಸುಮಾರು 8 ವರ್ಷಗಳ ಕಾಲ ಹರಿಪಾಠವನ್ನೇ ಜಾಸ್ತಿ ಮಾಡಿದ್ದೆ. ಸಂತ ರಾಮ್ಪಾಲ್ ಮಹಾರಾಜರು ಈ ಎಲ್ಲ ದೇವಿ ದೇವತೆಗಳ ಪೂಜೆಗಳನ್ನೇನಾದರೂ ಬಿಡಿಸ್ತಾರ ಸರ್? ಇಲ್ಲ, ಪೂಜೆಗಳನ್ನ ಯಾವುದೂ ಬಿಡಿಸ್ತಾ ಇಲ್ಲ ಅವರು. ಪುನಃ ಅವರು ಜಾಸ್ತಿ ನೆನೀತರಲ್ಲಿ ಭಕ್ತಿ ಕೊಟ್ಟಾರೆ. ಭಕ್ತಿ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳಿಕೊಟ್ಟಾರೆ. ಯಾವುದೂ ದೇವರನ್ನು ಬಿಟ್ಟಿಲ್ಲ.
ಆದರೂ ಭಕ್ತಿ ಮಾಡೋ ವಿಧಾನ ಮಾತ್ರ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಅದು ಸಾತ್ವಿಕ ಭಕ್ತಿ, ಸತ್ಯ ಭಕ್ತಿ ಹೇಳಿಕೊಟ್ಟಿದ್ದಾರೆ. ಯಾವ ರೀತಿ ಭಕ್ತಿ ಹೇಳ್ಕೊಟ್ಟಿದ್ದಾರೆ ಸರ್? ಇದು ನಮ್ಮ ವೇದದಲ್ಲಿ ಬರೆದುಕೊಟ್ಟಂಥ ಭಗವದ್ಗೀತೆಯಲ್ಲಿ ಯಾವ ರೀತಿ ಭಕ್ತಿ ಮಾಡಬೇಕು, ಪೂಜೆ ಅಲ್ಲ, ಸಾಧನೆ ಅಂದ್ರೇನು, ಜಾಪ ಯಾವುದು ಸತ್ಯ ಭಕ್ತಿ ವೇದದಲ್ಲಿ ಕೂಡ ಇದೆ, ಭಗವದ್ಗೀತೆಯಲ್ಲಿ ಕೂಡ ಅದನ್ನೇ ಹೇಳಿದ್ದಾನೆ ಅರ್ಜುನಿಗೆ. ಅವನು ಭಕ್ತಿ ಈ ರೀತಿ ಮಾಡಬೇಕು, ಅದೇ ನಾಮ ಜಾಪ, ಅದನ್ನು ಮಾಡಬೇಕಂತೇಳಿ ಹೇಳಿಕೊಟ್ಟಿದ್ದಾರೆ. ಇದು ಶಾಸ್ತ್ರಾನುಕೂಲ, ಇದು ಆಧಾರಪೂರ್ವಕವಾಗಿ ಹೇಳಿಕೊಟ್ಟಂಥ ಭಕ್ತಿ, ಈ ಭಕ್ತಿಯನ್ನು ಹೇಳಿಕೊಟ್ಟಿದ್ದಾರೆ. ಸಂತ ರಾಮ್ಪಾಲ್ ಮಹಾರಾಜರು ಹೇಳಿಕೊಟ್ಟಂಥ ಭಕ್ತಿ ವಿಧಾನದಿಂದ ನಿಮ್ಗೆ ಯಾವ ರೀತಿ ಲಾಭಗಳಾಗಿದೆ, ಏನೆಲ್ಲ ಅನುಕೂಲಗಳಾಗಿದೆ ಸರ್? ನನಗೆ ಈ ಭಕ್ತಿಯಿಂದ, ಗುರುಗಳು ಹೇಳಿಕೊಟ್ಟ ಭಕ್ತಿಯಿಂದ ನನಗೆ ಬಹಳ ಮೊದಲೇ ಶಾರೀರಿಕ ಸಮಸ್ಯೆ ಕೂಡ ಭಾಳ ಇದ್ದವು, ಅವು ಕೂಡ ನಾನು ಕಡಿಮೆ ಆಗಿದ್ದಾವೆ. ಅದಕ್ಕಾಗಿ ರಿಪೋರ್ಟನ್ನು ಸಾಕ್ಷಿ ಇದು ನೋಡ್ರಿ. 2024ರಲ್ಲಿ ನನಗೆ ಪಿತ್ತಿನ ಕೋಶದಲ್ಲಿ 7 mm ಹಳ್ಳು ಎದ್ದು, ಪಿತ್ತಿನಲ್ಲಿ ಹಳ್ಳು 7 mm. ಆದ ನಂತರ ನಾನು ಪರಮಾತ್ಮನಿಗೆ ವಿನಂತಿ ಮಾಡಿದೆ, ಪರಮಾತ್ಮ ನನಗೆ ಶಾರೀರಿಕ ಸಮಾಜದಲ್ಲಿ ತ್ರಾಸಾಗ್ತಿದೆ, ದಯವಿಟ್ಟು ನನ್ನನ್ನು ಕಾಪಾಡಿ ಅಂತೇಳಿ. ಆನಂತರ ಪರಮಾತ್ಮ ಹೇಳಿದರು, ಆಗಲಿ ಕಡಿಮೆ ಮಾಡುತ್ತಂತೇಳಿ ಹೇಳಿದ್ರು. ಅವರು ಆಶೀರ್ವಾದ ಮಾಡಿದರು. ಬರೋ 1 ವರ್ಷದಲ್ಲಿ ನಾನು ಯಾವುದೂ ಔಷಧ ತೊಗೊಳ್ಳಿಲ್ಲ, ಯಾವುದೂ ಉಪಚಾರ ಮಾಡಿಲ್ಲ, ಯಾವುದೂ ಕೂಡ ಆಯುರ್ವೇದಿಕ್ ಔಷಧ ಕೂಡ ತೊಗೊಂಡಿಲ್ಲ ನಾನು. ಅದರ ಸಲುವಾಗಿ ಈಗ ನಾನು ಅದನ್ನು ಪುನಃ ಸೋನೋಗ್ರಫಿ ಮಾಡಿಸಿದ್ದೆ, ಈಗ ಎಲ್ಲ ನಾರ್ಮಲ್ ಇದೆ ನೋಡಿ. ಈ ಸತ್ಯ ಭಕ್ತಿಯಿಂದ ಮಾತ್ರ ಆಗಿದೆ ಸರ್, ಇದು ಶಾರೀರಿಕ ಲಾಭ. ಮತ್ತೊಂದು ಲಾಭ ಏನಂದರೆ, ನಾನು ಧಾರವಾಡಕ್ಕೆ ಹೋಗಿದ್ದೆ, ಮರಳಿ ಬರುವಾಗ ನಮ್ಮದು ಬೆಳಗಾವಿ ಹತ್ತಿರ ಒಂದು ಟ್ರಕ್ಕು, ಕಂಟೈನರ್ ಅಂತಾರೆ, ದೊಡ್ಡ ಟ್ರಕ್ಕು, ಅದರಲ್ಲಿ ಡೀಸೆಲ್ ಟ್ಯಾಂಕ್ ತುಂಬ ದೊಡ್ಡದಿತ್ತು. ಅದರ ಕೆಳಗಡೆ ಬಂದು ಕಾರುಗಡೆ ನಮಗೆ ಸಿಲುಕಿತು, ಆಕ್ಸಿಡೆಂಟ್ ಆಯಿತು. ಮುಂದಿನ ಭಾಗ ಎಲ್ಲ ಚಪ್ಪಾಯಿತು ಪೂರೆ. ಆದರೂ ಕೂಡ ನನಗೆ ಎಲ್ಲಿಯೂ ಕೂಡ ಏನು ಒಂದು ಕೂದಲು ಎಳೆ ಕೂಡ ಏನೂ ನನಗೆ ಆಗಲಿಲ್ಲ, ಏನೂ ಅಲ್ಲ. ಹತ್ತರಿಂದ ನನ್ನ ಪರಮಾತ್ಮ ಪಾರ ಮಾಡಿದರು ಈ ಭಕ್ತಿಯಿಂದ. ಬೇರೆ ಭಕ್ತಿ ಆಗಿದ್ದರೆ ನಂದು ಮುಗಿದಿತ್ತೇನು ಏನೋ, ಈ ಭಕ್ತಿಯಿಂದ ನಾನು ಅಲ್ಲಿಂದ ಕೂಡ ನಾನು ಕಾಪಾಡಿದ್ದಾರೆ. ಸಂತ ರಾಮ್ಪಾಲ್ ಮಹಾರಾಜರು ಹೇಳ್ಕೊಡ್ತಿರುವ ಈ ಭಕ್ತಿಯಿಂದ ಮತ್ತಾವೆಲ್ಲ ಲಾಭಗಳಾಗಿದೆ ಸರ್ ನಿಮಗೆ? ಸಣ್ಣ ಪುಟ್ಟ ಲಾಭಗಳು ತುಂಬ ಆಗಿವೆ, ಅವು ಹೇಳೋಕೋತರೇನೋ ದಿವಸನೋ ಹತ್ಬೋದು ಸರ್. ಅದಕ್ಕಾಗಿ ದೊಡ್ಡ ಏನೋ ಲಾಭ ಅದಾವ್ರಲ್ಲ, ಇವೆಲ್ಲ ನನಗೆ ಲಾಭ ಆಗ್ಯದವ್ರಿ. ಈಗ ನನಗೂ ಆರಾಮ್ ಸೇರಿ ಇದೇನು ರೀ, ಎಲ್ಲ ನನಗೆ ಶಾರೀರಿಕ ಸಮಸ್ಯೆಯಿಂದ ದೂರ ಐತ್ರಿ, ಆರ್ಥಿಕ ಪರಿಸ್ಥಿತಿ ಚಲೋ ಐತ್ರಿ. ನಾನು ಒಬ್ಬ ಸಾದಾ ಡ್ರೈವರ್ ಇದ್ದೀನಿ ರೀ, ಸಾದಾ ಡ್ರೈವರ್ ಅವ್ರಿಗೆ ನನ್ನ ಗಾಡಿನೂ ಐತಿ, ಚಲೋ ಅದು ಬಿಲ್ಡಿಂಗ್ ಏನೂ ಐತಿ. ಪ್ರಮಾದ ಕೃಪೆಯಿಂದ ಆರ್ಥಿಕ ಪರಿಸ್ಥಿತಿ ಯಾವುದೂ ತೊಂದರೆ ಇಲ್ಲ. ಇದರ ಲಾಭ ಅತ್ಯುತ್ತಮ ಅಂದರೆ ಸತ್ಯ ಭಕ್ತಿ ಮಾತ್ರ ಇಂಪಾರ್ಟೆಂಟ್, ಅಗ್ದಿ ಇಂಪಾರ್ಟೆಂಟ್. ಅಂದರೆ ಸತ್ಯ ಭಕ್ತಿ ಏನು ಅನ್ನೋದು ಈಗ ನಮ್ಗೆ ಪ್ರವಚನದಿಂದ ತಿಳಿತೀರಿ. ಯಾಕಂದ್ರೆ ರೀ, ನಾ ಗ್ರಂಥಗಳು ಓದಿದ್ದೆ, ಸಣ್ಣ ಇರ್ತಂದು ಓದ್ಕೋತ ಬಂದಿದ್ನಿ. ಅದರಲ್ಲಿರುವ ಮತ್ತು ಇದರಲ್ಲಿ ತುಂಬ ವ್ಯತ್ಯಾಸ ತುಂಬ ಆಗ್ತದೆ. ಅದರಲ್ಲಿ ಸತ್ಯ ಜ್ಞಾನ ನಮಗೆ ತೋರಿಸ್ತಾರೆ. ಸತ್ಯ ಜ್ಞಾನ ತೋರಿಸಿದ ನಂತರ ನಾವೇ ಓದೋದು, ನಾವೇ ನೋಡೋದು, ತುಂಬ ನೋಡೋದು. ಸತ್ಯ ಅನ್ನೋದು ಅಲ್ಲಿ ತೋರಿಸ್ಕೊಡೋದು, ಸತ್ಯ ಭಕ್ತಿಯನ್ನು ಕೂಡ ಇದು ನನಗೆ ಲಾಭ ಐತೆ ರೀ, ಇದು ಇಂಪಾರ್ಟೆಂಟ್. ನಿಮಗೆ ಶಾರೀರಿಕ ಸಮಸ್ಯೆ ಇತ್ತು ಅಂದ್ರಿ, ಆ ಶಾರೀರಿಕ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಯಾವ ರೀತಿ ಅನುಭವ ಕಂಡಿದ್ರಿ ಸರ್ ತಾವು? ಶಾರೀರಿಕ ಸಮಸ್ಯೆ ಅಂದರೆ ಅದು ಏನು 1, 2 ಹೇಳಕ್ಕೆ ಬರ್ಲತ್ತೀರಿ, ಭಾಳ ತೊಂದರೆ. ಇದು ಪಿತ್ತಿನ ಹಳ್ಳ ಅಂದರೆ ಉಲ್ಟಿ ಅಂದರೆ ವಾಂತಿ ಬರೋದು ಜಾಸ್ತಿ, ಆ ಹಳ್ಳಿಂದ ನೋಯೋದು ಜಾಸ್ತಿ. ಇವು ರೀತಿ ಅದು ಎಲ್ಲಿ ಕುಂಡ್ರೋದು ಇಲ್ಲ, ಜಾಸ್ತಿ ಮಾತಾಡೋದಿಲ್ಲ. ಮತ್ತು ಯಾವಾಗ ನೋಡಿದ್ರೆ ಒಂದು ಡಿಫಿಕಲ್ಟ್, ಬರೀ ಅದೇ ವಿಚಾರ ಸತತ. ಫ್ರೆಶ್ ಅನ್ನೋದು ಇಲ್ಲೇ ಆಗಿತ್ತು. ಅದಕ್ಕಾಗಿ ಪರಮಾತ್ಮ ಭಕ್ತಿಯಿಂದ ಮಾತ್ರ ಈಗ ನಾನು ಆರಾಮವಾಗಿ ಇದ್ದೇನೆ ಸರ್. ಆಗ ನಿಮಗೆ ಯಾವ ಥರ ತ್ರಾಸ ಆಗ್ತಿತ್ತು, ಯಾವ ಥರ ನೋವು ಆಗ್ತಿತ್ತು? ಅದಕ್ಕಾಗಿ ನೀವು ಎಷ್ಟು ಕಡೆ ತೋರಿಸಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ, ಎಲ್ಲೆಲ್ಲಿ ಹೋಗಿದ್ರಿ? ಸೊ ಅನುಭವ ಏನು? ಅದನ್ನ ತುಂಬ ಈಗ ಎಲ್ಲ ಕಡೆ ದವಾಖಾನೆಗೆ ನಾವು ಹೋಗುತ್ತಾ ಇದ್ದರೆ ಅಲ್ಲಿ ಪ್ರತಿಯೊಂದು ಒಂದಲ್ಲಿ ಗುಳಿಗೆ ತೊಗೊಳೋದು, ಗುಳಿಗೆ ತಿನ್ನೋದು, ತೊಗೊಳೋದು, ಇದು ಡೈಲಿ ಚಾಲು ಇದ್ದದೇ ಐತ್ರಿ. ಅದು ತ್ರಾಸದಿಂದ ಅದು ತಗೋತಾನೆ ಇದ್ದೀನಿ, ಅದು ಚಾಲೂನೇ ಐತ್ರಿ. ಮತ್ತು ಇಷ್ಟೆಲ್ಲ ಆಗಿದ್ರೆ ಏನು ಅದು ಬರಲ್ಲ ರೀ, ಅದ್ರದ್ದೆಲ್ಲ ರಿಪ್ಲೈ ಎಲ್ಲ. ಮತ್ತು ಹಂಗೆ ಅಲ್ಲಿ ಅದು ಅಷ್ಟಮೆಟಿಗೆ ಇರೋದ್ರಿ, ತಾಸು 2 ತಾಸು ಒಂದು ದಿನ ಭಾಳ ಅಷ್ಟ ಅದ್ರಿ. ಮತ್ತು ಮಾಡೋದೇನ ಮತ್ತು ಚಾಲೂನೇ ಇರೋದ್ರಿ ಸರ್. ಮತ್ತು ತೊಂದರೆ ಇರೋದನ್ನ ರೀ, ಅದು ನೋಯೋದು ಮಾಡೋದು ಇರತ್ತಿತ್ತು ರೀ. ಅದು
ಆ ಸಮಯದಲ್ಲಿ ನಿಮ್ಗೆ ಯಾವ ತರ ತ್ರಾಸ ಆಗ್ತಿತ್ತು ಸರ್? ಇದೇನೈತ್ರಿ ಬರೀ ನೋಯ್ರಿ, ನೋಯೋದಂದ್ರೆ ಜೋರ್ಲೆ ನೋಯ್ತಿತ್ರಿ. ಈ ಸೈಡೆಲ್ಲ ನೋಯೋದ್ರಿ, ಡ್ರೈವಿಂಗ್ ಮಾಡೋಕ್ಕೂ ಹಾಲ ಆಗ್ತಿತ್ತು, ವಾಂತಿ ಸಾರಿಗೆ ಬರೋದು. ಡ್ರೈವಿಂಗ್ ಅನ್ಕ ನಾ ಮತ್ತು ಬೇರೆ ಡ್ರೈವರ್ಗೆ ಹಚ್ಚಿಬಿಡ್ತೀನಿ ರೀ, ಅಷ್ಟೊಂದು ತ್ರಾಸ ಹೋಗೋದ್ರಿ. ಮತ್ತು ಮನ್ಯಾಗ ಮಲ್ಲಿಗೆ ಬಿಡೋದ್ರಿ, ಈ ರೀತಿ ಎಲ್ಲ ಆಗ್ತಿತ್ತು ರೀ. ಅದು ಮಲ್ಕೊಂಡ್ರೆ ನಿದ್ದೆ ಬರ್ತಿತ್ತ? ಇಲ್ರಿ, ಅದು ನೋಯೋದ್ರಿಂದ ಯಾರಿಗೆ ತಾನೇ ನಿದ್ದೆ ಬರ್ತಿತ್ತು ಸರ್. ಹಿಂಗೆ ಎಲ್ಲ ಆಗ್ತಿದ್ವು ರೀ. ನಿದ್ದೆದ ಪ್ರಮಾಣ ಕಡಿಮೆ ರೀ. ಅದು ಸತತ ಅದು ನೋಯ್ತಿತ್ರಲ್ಲ, ನೋಯೋದ್ರಿಂದ ನಂಗೆ ನಿದ್ದೆ ಕೂಡ ಕಡಿಮೆ ಐತ್ರಿ. ಅದು ಈಗೆಲ್ಲ ಆರಾಮವಾಗಿ ಐತೀನಿ ರೀ. ಸೊ ಈಗ ಆರಾಮವಾಗಿ ಇರಲಿಕ್ಕೆ ಕಾರಣ ಏನು ಸರ್? ಅದೇ ಅದು ನಾ ಈಗ ಹೇಳಿದೆ, ಅದು ಸತ್ಯ ಭಕ್ತಿ, ಅದು ಸತ್ಯ ಮಂತ್ರ. ಆ ಮಂತ್ರ ನನಗೆ ಈಗ ಗೊತ್ತಾಯ್ತು. ಅದು ಯಾವಾಗ ನಾ ಮಹಾರಾಜರ ಕಡೆ ನಾನು ಹೋಗಿ ದೀಕ್ಷಾ ತಗೋನಿ. ಯಾವ ಮಹಾರಾಜರು ಸರ್? ಅದು ಸಂತ ರಾಮಪಾಲ್ಜಿ ಮಹಾರಾಜರು, ಬರವಾಲದಲ್ಲಿ, ಹರಿಯಾಣ ಇದು ರಾಜ್ಯ, ಅಲ್ಲಿ ಹೋಗಿತ್ತು. ಅದು ಸತ್ಯ ಭಕ್ತಿ, ಸತ್ಯ ಭಕ್ತಿ ಆದ ನಾಮ ಅನ್ನೋದು ಈ ರೀತಿ ನಾಮ ಇರ್ತದೆ ನನಗೆ ಗೊತ್ತಾಯಿತು. ಅದಾಗ ಆ ನಾಮವನ್ನೇ ನಾನು ಸ್ಟಾರ್ಟ್ ಮಾಡೀನಿ ರೀ. ಅದರಿಂದ ನಾನು ತುಂಬ ಬದಲಾವಣೆ ಆಯ್ತು ರೀ. ಯಾವೆಲ್ಲ ಮಂತ್ರಗಳು ಕೊಡ್ತಾರೆ ಸರ್ ಸಂತ ರಾಮಪಾಲ್ ಮಹಾರಾಜರು? ಆ ಮಂತ್ರಗಳು ಸಾರ್ವಜನಿಕ ಹೇಳಕ್ಕೆ ಬರೋದಿಲ್ಲ ದಯವಿಟ್ಟು ಸರ. ಅದು ಭಾಳ ಸೂಕ್ಷ್ಮ ಇರ್ತೈತೆ, ಅದು ಗುಪ್ತ ಇರ್ತೈತೆ. ಗುಪ್ತ ಮಂತ್ರ ಇನ್ನೊಬ್ರಿಗೆ ಹೇಳೋದಿಲ್ಲ. ಅವ್ರ ಕಡೆ ತೊಗೊಂಡ ನಂತರ ಭಗಜಿಗೆ ಅಟ್ಟು ಗುರುತಿರ್ತೈತೆ ರೀ. ನೀವು ಅದನ್ನು ದಯವಿಟ್ಟು ಕೇಳಬಾರ್ದು ರೀ. ಅದು ನಮಗೆ ಹೇಳಕ್ಕೆ ಬರೋದಿಲ್ಲ ರೀ. ಅದು ಗುರುಗಳನ್ನ ಹೇಳ್ಬೇಕು ರೀ, ಮತ್ತು ಅವ್ರ ಭಗಜಿಗಳು ತೊಗೋಬೇಕಾಗ್ತೈತೆ ರೀ. ಅದು ನಮ್ದು ಅಧಿಕಾರಿಗಿಲ್ಲ ರೀ. ಈ ಒಂದು ಸಂದರ್ಶನವನ್ನು ನೋಡ್ತಾ ಇರೋರಿಗೆ ಈ ಮಂತ್ರಗಳು ಗೊತ್ತಾಗಬೇಕಂದ್ರೆ ಏನು ಮಾಡ್ಬೇಕು ಅವರು ನೋಡ್ರಿ, ಮೊದಲ್ರಿ ಇದು ಪ್ರವಚನ ರೀ. ಅದು ರಾಜಮುಜಿಕದಲ್ಲಿ ಸಂಜೆ 7:30ರಿಂದ 8:30ಗೆ ಪ್ರವಚನ ಕಾರ್ಯಕ್ರಮ ಚಾಲೂ ಐತೆ ರೀ. ಹಿಂದಿದಲ್ಲಿ 7:30ರಿಂದ 8:30 ಸಾಧನಾ ಚಾನೆಲ್ದಾಗೂ ಬರ್ತೈತೆ ರೀ. ಮರಾಠಿ ಚಾನೆಲ್ದಲ್ಲೂ ಬರ್ತೈತೆ ರೀ. ಇವು ನೀವು ಮೊದಲು ಧ್ಯಾನ ನೋಡ್ರಿ. ಧ್ಯಾನ ನೋಡಿದ ನಂತರ ಆ ಧ್ಯಾನದೊಳಗೆ ನಿಮಗೆ ಪರ್ಫೆಕ್ಟ್ ಎಲ್ಲನೂ ತೋರಿಸ್ಕೊಡ್ತಾರೆ. ವೇದದ ತೋರಿಸ್ಕೊಡ್ತಾರೆ, ಭಗವದ್ಗೀತೆ ತೋರಿಸ್ಕೊಡ್ತಾರೆ, ಇನ್ನಿತರ ಗ್ರಂಥಗಳು ಏನಿದಾರಲ್ಲ ಎಲ್ಲನೂ ಡಿಟೇಲ್ವಾಗಿ ನಿಮ್ಗೆ ತೋರಿಸ್ತಾರೆ. ಈ ಸತ್ಯ ಭಕ್ತಿ ಏನಿತ್ತು ಅನ್ನೋದು ತೋರಿಸ್ಕೊಡ್ತಾರೆ. ಆ ಭಕ್ತಿ ನಿಮಗೆ ತೆಗೆದುಕೊಟ್ಟ ನಂತರ ನೀವು ಅಲ್ಲಿ ಬರುವಂಥ ಮೊಬೈಲ್ ನಂಬರ್ಗಳಿಗೆ ನೀವು ಅಲ್ಲಿ ಏನು ಮಾಡಿರಿ, ಕಾಲ್ ಮಾಡಿರಿ. ಕಾಲ್ ಮಾಡಿದ ನಂತರ ನಿಮಗೆ ಅದು ಭಕ್ತಿ ಎಲ್ಲಿ ಕೊಡ್ತಾರೋ, ಇಲ್ಲಿ ನಿಮ್ಗೆ ಸಮೀಪ ಯಾವ್ಯಾವ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಡಿಸ್ಟ್ರಿಕ್ದಲ್ಲಿ ನಾಮದಾನ ಸೆಂಟರ್ ಅದಾವೆ ರೀ. ನಿಮಗೆ ಎಲ್ಲಿ ಸಮೀಪ ಐತಿ ಅದನ್ನು ಅವರು ಫೋನದ ಮುಖಾಂತರ ಹೇಳ್ತಾರೆ. ಅಲ್ಲಿ ಹೋಗಿ ನೀವು ತೊಗೊಂಡ ನಂತರ ಆದ ನಾಮ ಏನೇನಿತ್ತು ನಿಮ್ಗೆ ಗೊತ್ತಾಗ್ತೈತಿ ರೀ. ಅದರಿಂದ ನಮ್ಮ ಜನ್ಮ ಸಾರ್ಥಕ ಆಯ್ತು ಅನ್ನೋ ನನಗೆ ಅನಿಸ್ತೈತಿ. ಕೊನೆಯದಾಗಿ ಈ ನಿಮ್ಮ ಸಂದರ್ಶನವನ್ನು ನೋಡ್ತಾ ಇರುವ ಶ್ರದ್ಧಾಳುಗಳಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ನಾ ಎಲ್ಲರಿಗೂ ವಿನಂತಿ ಮಾಡ್ತೀನಿ ರೀ. ಕನ್ನಡದಲ್ಲಿ ಒಂದು ಸಂತರು ಹೇಳ್ಯಾರ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ನಮ್ಮ ಹಿಂದೆ ಸಂತರು ಹೇಳಿ ಹೋಗ್ಯಾರ. ಆದ ಮುಕ್ತಿ ಪಡೆಯಬೇಕಾದ್ರೆ ಯಾವ ಗುರು ಕಡೆ ಹೋಗಬೇಕು ನಾವು ಅನ್ನೋದು ಇಂಪಾರ್ಟೆಂಟ್. ಈ ಪ್ರವಚನದಲ್ಲಿ ನಿಮ್ಗೆ ಸಿಗ್ತೈತೆ ರೀ. ಆ ಗುರುಗಳು ಯಾವ ರೀತಿ ಬಂದಿರ್ತಾರೋ, ಸತ್ಯ ಭಕ್ತಿ ಅನ್ನೋದು ಹೆಂಗೆ ತೆಗೆದು ತೋರಿಸ್ತಾರೋ, ನಿಮಗೆ ಇರುವ ಗುಪ್ತ ಜ್ಞಾನ ಎಲ್ಲ ನಿಮಗೆ ಕಣ್ಣಿಗೆ ತೆಗೆದು ತೋರಿಸ್ತಾರೋ, ಅಂಥ ಗುರುಗಳ ಕಡೆ ಅವರು ಬಂದ ನಂತರ ಅವ್ರ ಹತ್ತಿರ ಹೋಗಿದ ನಂತರ ಆ ಮಂತ್ರವನ್ನು ನಾವು ತೆಗೆದುಕೊಂಡ್ರೆ ಆ ಮುಕ್ತಿಗೆ ನಾವು ಹೋಗುತ್ತೇವೆ ಅನ್ನೋದು ಇದು ಸತ್ಯ. ಇದರಲ್ಲಿ ಸತ್ಯ ನಿಮಗೆ ತೋರಿಸ್ತಾರೆ. ಅದು ನಾವು ತಗೊಂಡ ನಂತರ ನಮ್ಮ ಇಡೀ ಜೀವನ ಮಾನವ ಬಂದ ಜನ್ಮಕ್ಕೆ ಇದು ಸಾರ್ಥಕ ಮಾಡಿಕೊಳ್ಳುವಂಥ ಇದು ಒಂದು ವಿಶೇಷವಾದ ವಿನಂತಿ ಮಾಡಿಕೊಳ್ತೇನೆ. ಅದನ್ನು ನೀವು ನೋಡಿ. ಕರ್ನಾಟಕದಲ್ಲೂ ಸಾಕಷ್ಟು ಜನ ಆಧ್ಯಾತ್ಮಿಕ ಪಂಡಿತರು ಅನಿಸ್ಕೊಂಡಿರೋರು ಇರುವಾಗ ದೂರದ ದಿಲ್ಲಿ ಆಚೆಗಿರುವ ಹರಿಯಾಣದ ಸಂತ ರಾಮಪಾಲ್ ಮಹಾರಾಜರಿಂದಾನೇ ನಾಮದೀಕ್ಷೆ ಯಾಕೆ ತಗೋಬೇಕಂತೀರಾ? ಇದು ಒಂದು ಮಹತ್ವದ ವಿಷಯ. ಹೇಳಿದ್ದಾರೆ ಗುರು ಮತ್ತು ಪೂರ್ಣ ಪರಿಪಕ್ವಾದ ಗುರು. ನಾವೇನಂತೀರಿ, ಸಂತರು ತತ್ವದರ್ಶಿ ಸಂತರು ಹಿಂಗೆ ಏನು ಭಾಗ ಮಾಡ್ಯಾರು. ಸಂತರನಕ ಈ ಭೂಮಿಯಲ್ಲಿ ಸಾಕಷ್ಟು ಸಂತರಿದ್ದಾರೆ, ಸಾಕಷ್ಟು ಸಂತರಿದ್ದಾರೆ, ನಾ ಎಲ್ಲೋ ಅನ್ನೋದಲ್ಲ. ಆದ್ರೆ ತತ್ವದರ್ಶಿ ಸಂತ ಅನ್ನೋದು ಇದು ವಿಶೇಷ. ತತ್ವದರ್ಶಿ ಸಂತ ಅಂದ್ರೆ ಏನು ರೀ? ಗುಪ್ತ ಜ್ಞಾನ, ಮೋಕ್ಷಕ್ಕೆ ಒಯ್ಯುವ ಜ್ಞಾನ. ಆ ಜ್ಞಾನವನ್ನು ಇವರು ತೆಗೆದು ತೋರಿಸುತ್ತಾರೆ. ಆ ಜ್ಞಾನವನ್ನು ನೋಡಿ, ಮೊದಲು ನೋಡಿ ಟಿ ವಿ ಮುಖಾಂತರ ಪ್ರವಚನ ಮುಖಾಂತರ ನೋಡಿ, ಆ ನಂತರ ನೀವು ಕನ್ಫರ್ಮ್ ಮಾಡಿ ನಂತರ ತಿಳಿತಿದೆ ತತ್ವದರ್ಶಿ ಸಂತರು ಹೆಂಗೆ ಇರ್ತಾರೋ, ಅವರ ಜ್ಞಾನ ಯಾವ ರೀತಿ ಇರ್ತೈತಿ. ನಾ ಬೇರೆದವ್ರಿಗೇನು ಹೆಸರು ಇಡೋದಿಲ್ಲ. ಸಂತರು ಬೇಕು, ತತ್ವದರ್ಶಿ ಸಂತರು ಇರ್ತನು. ಯಾಕಂದ್ರೆ ನಮಗೆ ಮೋಕ್ಷಕ್ಕೆ ಒಯ್ಯುವಂಥ ಒಬ್ಬರು ಮಾತ್ರ ಇರ್ತಾರೆ ರೀ. ಅದರಿಂದ ಅದು ಹೋಗಿ ನೀವು ತಗೊಂಡು ಆ ನಾಮವನ್ನು ತೆಗೆದುಕೊಂಡು ತಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ಳುವಂತ ನಾವು ವಿನಂತಿಸ್ತೇನೆ. ಸಂತ ರಾಮಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದುಕೊಳ್ಬೇಕಾದ್ರೆ ಸಂಪರ್ಕ ಮಾಡೋದು ಹೇಗೆ ಸರ್? ಈ
ಕರ್ನಾಟಕದಲ್ಲಿ ನಮ್ಮ ರಾಜ ಮ್ಯೂಸಿಕ್ ಚಾನೆಲಲ್ಲಿ ಅವ್ರದ್ದು ಪ್ರವಚನ ಕಾರ್ಯಕ್ರಮ, ಹಿಂದಿದಲ್ಲಿ ಸಾಧನಾ ಚಾನೆಲ್ ಬರ್ತೈತೆ ರೀ, ಮರಾಠಿದಾಗ ಲೋಕಶಾಹಿ ಅಂತ ಚಾನೆಲ್ ಐತೆ ರೀ. ಇದ್ರೊಳಗೆ ನಿಮಗೆ ಪ್ರವಚನ ಮುಖಾಂತರ ಅಲ್ಲಿ ಬರುವಂಥ ಮೊಬೈಲ್ ನಂಬರ್, ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ಸಮೀಪ ಇರುವಂಥ ನಾಮದಾನ ಸೆಂಟ್ರ್ ಎಲ್ಲೇ ಐತಿ ಅನ್ನೋದು ಹೇಳಿಕೊಡ್ತಾರೆ. ಅಲ್ಲಿ ಹೋಗಿ ನೀವು ಆ ನಾಮವನ್ನು ತೆಗೆದುಕೊಳ್ಳಬಹುದು. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ತೆಗೆದುಕೊಳ್ಳಲು ದುಡ್ಡು ಎಷ್ಟು ಕೊಡ್ಬೇಕು ಸರ್? ಇಲ್ರಿ ಸರ್, ಅಲ್ಲಿ ದುಡ್ಡು ಇಲ್ಲ ಮಾತ್ರ ರೀ. ದುಡ್ಡು ತಗೋರು ಆ ಸಂತರ ಬೇರೆ ರೀ, ಅವ್ರದ್ದು ಜ್ಞಾನನೇ ಬೇರೆ ರೀ. ಇದು ಮೋಕ್ಷ ಮಾರ್ಗಕ್ಕೆ ಹೋಗೋ ಜ್ಞಾನ, ಮೋಕ್ಷ ಮಾರ್ಗಕ್ಕೆ ಕರೆದುಕೊಂಡು ಹೋಗೋ ಜ್ಞಾನ. ಅಲ್ಲಿ ದುಡ್ಡು ಹತ್ತೋದಿಲ್ಲ ರೀ, ಅಲ್ಲಿ ಭಕ್ತಿ ಬೇಕಾದೈತೆ ರೀ. ಆ ಭಕ್ತಿನೇ ಮಹತ್ವದ. ಅದು ಇಲ್ಲಿ ದುಡ್ಡು ಮಾತ್ರ ತಗೋದಿಲ್ಲ, ಒಟ್ಟಿಗೆ ಒಂದು ರೂಪಾಯಿ ಕೂಡ ತಗೋದಿಲ್ಲ ರೀ. ಉಲಟ್ ನಾವು ಅಲ್ಲಿ ಹೋಗಿ ಇರುವಂಥ ವ್ಯವಸ್ಥೆ ರೀ. ಆಶ್ರಮದಾಗ ಯಾವ ರೀತಿ ಹೋಗ್ತೀವಿ ನಾವು ಎಷ್ಟು ದಿನನೂ ಇರ್ಬೋದು ರೀ. ಅಲ್ಲಿ ಎಷ್ಟೋ ದನಗಿದ್ರೂ ಅಲ್ಲಿ ಊಟದ ವ್ಯವಸ್ಥೆ ರೀ, ಚಹಾದ ವ್ಯವಸ್ಥೆ, ಚಹಾ ಸಂಗಡ ಬಿಸ್ಕಿಟ್ ವ್ಯವಸ್ಥೆ ರೀ, ಹಲ್ಲು ತಿಕ್ಕ ಕೋಲ್ಗೇಟ್ ಸಕಟ್ ರೀ, ತಲೆಗೆ ಎಣ್ಣೆ ರೀ, ಅರಿವಿಗೆ ತೊಳಿಲಾಕ ಸಾಬೂನು ರೀ, ಇವೆಲ್ಲನೂ ಫ್ರೀ ಕೊಡ್ತಾರೆ ರೀ. ಹೋಗು ಬರೋದು ಅಷ್ಟೇ ನಮಗೆ ನಾವು ಸ್ವಂತ ಖರ್ಚಲ್ಲಿ ಹೋಗಿರ್ತೀವಿ ರೀ. ಎಲ್ಲರೂ ಅಲ್ಲಿ ಒಂದು ರೂಪಾಯಿ ಕೂಡ ತೊಗೋದಿಲ್ಲ ರೀ. ನಾಮ ಆರಾಮವಾಗಿ ನಮಗೆ ಪುಕ್ಕಟಿಯಾಗಿ ಎಲ್ಲ ಸಿಗುತ್ತೈತೆ ರೀ. ಧನ್ಯವಾದಗಳು ಸರ್. ನಮಸ್ಕಾರ ಸಾಹೇಬ್ರ, ನಮಸ್ಕಾರ.